ವಾವ್! ಬಿಸಿ ಬಿಸಿಯಾದ ಪುದೀನ ಪಲಾವ್ ಕೊಟ್ಟರೆ ಯಾರು ಬೇಡ ಅಂತಾರೆ ಹೇಳಿ. ಇದು ತಿಂದಾದ್ಮೇಲೆ ಎಷ್ಟೊತ್ತು ಪುದೀನ ಫ್ಲೇವರ್ ನಮ್ಮ ಬಾಯಿನಲ್ಲಿ ಹಾಗೇ ಇರುತ್ತೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋ ಈ ಪುದೀನ ಪಲಾವ್ ಹೇಗೆ ಮಾಡೋದು ನೋಡೋಣ. ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಮಸಾಲ ಮಾಡ್ಕೊಂಬಿಡೋಣ. ಮಿಕ್ಸಿ ಜಾರಲ್ಲಿ ಚಕ್ಕೆ, ಲವಂಗ, ಒಣಕೊಬ್ಬರಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ, ಒಂದು ಕಪ್ ತುಂಬ ಪುದೀನ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ 1 ಸ್ಪೂನ್ ಗಸಗಸೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. 1 ಕಪ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡಬೇಕು. ಈಗ ಒಗ್ಗರಣೆಗೆ ನಾವು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, 1 ಸ್ಪೂನ್ ತುಪ್ಪ, ಜೀರಿಗೆ, ಪಲಾವ್ ಎಲೆ ಹಾಗೆ ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದನ್ನು ಕೈ ಆಡಿಸಿ 1 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ, ಕ್ಯಾರೆಟ್ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದು ಎಣ್ಣೆ ಬಿಟ್ಟಿದೆ ಆಗಿದೆ ಅಂತ ಅರ್ಥ. ಈಗ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿ 1 ಸ್ಪೂನ್ ಉಪ್ಪು ಹಾಕಿ 2 ಲೋಟ ನೀರು ಹಾಕಿ ಒಂಚೂರು ಕೊತ್ತಂಬರಿ ಹಾಕಿ 2-3 ವಿಸಿಲ್ ಕೂಗಿಸಿದ್ರೆ ನಮ್ಮ ಡಿಲಿಷಿಯಸ್ ಅಮೇಝಿಂಗ್ ಟೇಸ್ಟ್